ಹಾಗೂ ನಾಳೆಯ ದಿನ ಶ್ರೀಮಾನ್ ಜಯಾನಂದ ಪ್ರಭು ಅವರ ತಿರೋಭಾವ ದಿನ. ಶ್ರೀಲ ಪ್ರಭುಪಾದರು ಹೇಳಿದ್ರು, ಜಯಾನಂದ ದಾಸ್ ಬ್ರಹ್ಮಚಾರಿ ಅವರು ಮಹಾನ್ ಆಚಾರ್ಯರು ಹಾಗೂ ಅವರ ತಿರೋಭಾವ ದಿನವನ್ನು ಇಸ್ಕಾನ್ ಸಂಸ್ಥೆಯಲ್ಲಿ ಎಲ್ಲಾ ಭಕ್ತಾದಿಗಳು ಆಚರಿಸಬೇಕು. ಶ್ರೀಲ ಪ್ರಭುಪಾದ್ ಬೇರೆ ಯಾರಿಗೂ ಹೇಳಿಲ್ಲ, ನಾವೇನೆಲ್ಲ ತಿರೋಭಾವ ಆವಿರ್ಭಾವ ದಿನಗಳು ಆಚರಿಸ್ತಾ ಇದ್ದೀವಿ. ಪ್ರಭುಪಾದ್ಗಿಂತ ಮುಂಚೆ ಇದ್ದಂತಹವರು ಷಡ್ ಗೋಸ್ವಾಮಿಯವರು ನಾನಾ ಆಚಾರ್ಯರ ಬಗ್ಗೆ ಆಚರಣೆ ಮಾಡ್ತಾರೆ. ಪ್ರಭುಪಾದರು ಜಯಾನಂದ ಪ್ರಭುಗಳ ಬಗ್ಗೆ ಹೇಳಿದ್ರು, ಇನ್ನು ಮುಂದೆ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಇಸ್ಕಾನ್ ಕ್ಯಾಲೆಂಡರ್ ಅಲ್ಲಿ ಅವರ ತಿರೋಭಾವ ದಿನವನ್ನು ಎಲ್ಲಾ ಭಕ್ತಾದಿಗಳು ಇಸ್ಕಾನ್ ಮಂದಿರದಲ್ಲಿ ಆಚರಣೆ ಆಗಬೇಕು. ದೊಡ್ಡ ಆಚಾರ್ಯರು ಯಾಕೆಂತ ಹೇಳಿದ್ರೆ ಜಯಾನಂದ ಪ್ರಭು ಅವರು ಮರಳಿ ಭಗವಂತನ ಧಾಮಕ್ಕೆ ಹೋದ್ರು ಅಂತ ಶ್ರೀಲ ಪ್ರಭುಪಾದರು ಘೋಷಣೆ ಮಾಡಿದ್ರು. ಹಾಗೂ ಹೇಳಿದ್ರು, ಯಾವಾಗೆಲ್ಲ ರಥಯಾತ್ರೆ ಆಗತ್ತೆ, ಆ ರಥಯಾತ್ರೆ ಆಗ್ಬೇಕಾದ್ರೆ ಜಯಾನಂದ ಪ್ರಭುಗಳ ಭಾವಚಿತ್ರ ರಥದ ಮುಂದೆ ಇರಬೇಕು. ಅಂದ್ರೆ ಮೊದಲು ರಥಯಾತ್ರೆಯನ್ನು ಶುರು ಮಾಡಿದಂತಹ ಭಕ್ತರು ಜಯಾನಂದ ಪ್ರಭು. ಅವರ ಸಣ್ಣ ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆ ಈ ರೀತಿ ಇದೆ. ಅವರ ಜನ್ಮನಾಮ ಜಿಮ್ ಕೊಹರ್, ಅಮೆರಿಕದಲ್ಲಿ ಅವರ ಜನನ ಆಗಿತ್ತು. ಹಾಗೂ ಅವರು 1962 ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅವರು ಒಹಾಯೋ ಯೂನಿವರ್ಸಿಟಿಯಿಂದ ಅವರು ಗ್ರಾಜುಯೇಷನ್ ತಗೊಂಡಿದ್ರು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು, ಆದ್ರೂ ಕೂಡ ಅವರಿಗೆ ದೊಡ್ಡ ಫ್ಯಾಕ್ಟ್ರಿಗಳು, ಶ್ರೀಮಂತರು ಇಂತಹ ಜನರ ಮೇಲೆ ಆಕರ್ಷಣೆ ಇರಲಿಲ್ಲ. ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ನಾನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಸರಳವಾದ ಜೀವನ ನಡೆಸಬೇಕು ಅಂತ ಆಸಕ್ತಿ ಇತ್ತು. ಅದರಿಂದ ಅವ್ರು ಇಂಜಿನಿಯರ್ ಆಗಿದ್ರು ಕೂಡ ಅವರು ಟ್ಯಾಕ್ಸಿ ಓಡಿಸ್ತಾ ಇದ್ರು. ಟ್ಯಾಕ್ಸಿ ಓಡಿಸ್ಕೊಂಡು ಅವರ ಜೀವನವನ್ನು ನಡೆಸ್ಕೊತಾ ಇದ್ರು. ಆದ್ರೂ ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ಒಂದು ಆಸಕ್ತಿ ಇತ್ತು, ಈ ಭಗವಂತ ಯಾರು ಅಂತ ತಿಳ್ಕೊಬೇಕು ಅಂತ. ಅವರು ಸಣ್ಣ ಬಾಲಕರಾಗಿರ್ಬೇಕಾದ್ರೆ ಅವ್ರ ತಾಯಿ ಅವ್ರನ್ನ ಚರ್ಚ್ ಕರ್ಕೊಂಡು ಹೋಗ್ತಾ ಇದ್ರು. ಚರ್ಚ್ಗೆ ಹೋಗ್ಬೇಕಾದ್ರೆ 4 ವರ್ಷ ಆಗಿರ್ಬೇಕಾದ್ರೆ ಅವ್ರ ತಾಯಿ ಕೇಳಿದ್ರೆ, ಭಗವಂತ ಎಲ್ಲಿದ್ದಾನೆ ಅಂತ ಕಾಣಿಸ್ತಾ ಇಲ್ಲ. ತಾಯಿ ಏನೋ ಉತ್ತರ ಅವಾಗ ಸರಿ ಕೊಡ್ಲಿಲ್ಲ. ಯಾವಾಗ 1967 ಅಲ್ಲಿ ಅವರು ಶ್ರೀಲ ಪ್ರಭುಪಾದರನ್ನ ಭೇಟಿ ಆಗ್ತಾರೆ, ಶ್ರೀಲ ಪ್ರಭುಪಾದರ ಪ್ರವಚನಗಳನ್ನ ಕೇಳ್ತಾರೆ. ಅವಾಗ ಅವರಿಗೆ ಭಗವಂತ ಯಾರು ಅನ್ನೋದು ಅವರಿಗೆ ತಿಳಿಯಿತು. ಹೀಗೆ ಜಿಮ್ ಕೊಹರ್ ಅವರಿಗೆ ಶ್ರೀಲ ಪ್ರಭುಪಾದರ ಇಸ್ಕಾನ್ ಸಂಸ್ಥೆಯಲ್ಲಿ ಜೋಡಣೆಯಾದಾಗ ಭಗವಂತ ಯಾರು, ಭಗವಂತನ ಭಕ್ತಿ ಹೇಗ್ ಮಾಡ್ಬೇಕು ಇದೆಲ್ಲ ಅರಿವಿಕೆ ಅವರಿಗೆ ಮೂಡಿತು. ಇದರಿಂದ ಅವರು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಕೃಷ್ಣ ಭಕ್ತಿಗೆ ಸಮರ್ಪಣೆ ಮಾಡಿದ್ರು 1967 ಅಲ್ಲಿ. ಅವಾಗ ಅವ್ರಿಗೆ 28 ವರ್ಷ. 28ನೇ ವರ್ಷದಲ್ಲಿ ಜೋಡಣೆ ಆದ್ರು. ಹಾಗೂ ಜೊತೆಯಲ್ಲಿ ಅವರು ಟ್ಯಾಕ್ಸಿನ ಓಡಿಸ್ತಾ ಇದ್ರು. ಟ್ಯಾಕ್ಸಿ ಬೆಳಗಿನ ಸಾಯಂಕಾಲ ಟ್ಯಾಕ್ಸಿ ಓಡಿಸೋರು. ಏನೆಲ್ಲ ಅದರಿಂದ ಹಣ ಸಂಗ್ರಹಣ ಆಗುತ್ತೆ ಅದೆಲ್ಲವನ್ನು ಮಂದಿರಕ್ಕೆ ಕೊಡ್ತಾ ಇದ್ರು. 100% ಟ್ಯಾಕ್ಸಿ ತನಗೋಸ್ಕರ ಅಂತ ಮಂದಿರದಲ್ಲೇ ನಿವಾಸ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಕೆಲಸದಲ್ಲಿ ಏನೆಲ್ಲ ಆದಾಯ ಬರ್ತಾ ಇತ್ತು ಎಲ್ಲವನ್ನು ಮಂದಿರಕ್ಕೆ ಕೊಡ್ತಾ ಇದ್ರು. ಪ್ರತಿ ದಿವಸ ಬೆಳಗ್ಗೆ ಮಂಗಳಾರತಿ ಎದ್ದೇಳ್ತಾ ಇದ್ರು, ಮಂಗಳಾರತಿ ಕೇಳೋದು, ಭಾಗವತ ಪ್ರವಚನ ಕೇಳೋದು, ಪ್ರವಚನ ಕೇಳಿ ಪ್ರಸಾದ ತಗೊಂಡು ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಹೀಗೆ ಪ್ರಭುಪಾದರು ಪ್ರವಚನ ಕೇಳ್ಬೇಕಾದ್ರೂ ತುಂಬಾ ಗಮನ ಇಟ್ಟು ಪ್ರವಚನಗಳನ್ನು ಕೇಳ್ತಾ ಇದ್ರು. ಪ್ರವಚನ ಆದ್ಮೇಲೆ ಅವ್ರ ಪ್ರಶ್ನೆಗಳು ಕೇಳ್ತಾ ಇದ್ರು. ಅದು ಶ್ರೀಲ ಪ್ರಭುಪಾದರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಪ್ರವಚನ ಕೇಳಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಪ್ರಶ್ನೆಗಳು ಬರ್ಬೇಕು. ಪ್ರಶ್ನೆಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅಂದ ಯಾವಾಗ್ಲೂ ಜಯಾನಂದ ಪ್ರಭು ಪ್ರಶ್ನೆಗಳು ಕೇಳ್ತಾರೆ. ಶ್ರೀ ಪ್ರಭು ತುಂಬಾ ಇಷ್ಟ ಆಗ್ತಾ ಇತ್ತು. ಯಾವಾಗೆಲ್ಲ ಎಲ್ಲಾದ್ರೂ ಜಯಾನಂದ ಪ್ರಭು ಕಾಣಿಸ್ದೇ ಇದ್ರೆ ಅವ್ರು ಕೇಳ್ತಾ ಇದ್ರು, ಜಯಾನಂದ ಪ್ರಭು ಎಲ್ಲಿದ್ದಾರೆ ಅಂತ. ಪ್ರಭುಪಾದರು ಗಮನ ಇಟ್ಟು ಅಷ್ಟೊಂದು ಜನ ಶಿಷ್ಯಂದಿದ್ರು ಕೂಡ ಜಯಾನಂದ ಪ್ರಭುಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಆಗ ಅವ್ರು ಹೇಳ್ತಾ ಇದ್ರು, ಜಯಾನಂದ ಪ್ರಭುಗಳಿಗೆ ನನ್ನ ಹೃದಯದಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅಂದ್ರೆ ಅಷ್ಟು ಒಳ್ಳೆ ಶಿಷ್ಯರಾಗಿದ್ರು. ಒಳ್ಳೆ ಶಿಷ್ಯ ಯಾರು ಅಂತ ಹೇಳಿದ್ರೆ ಗುರುಗಳ ಮನಸ್ಸಲ್ಲಿ ಏನಿದೆ ಎಲ್ಲವನ್ನು ಹೇಳಿ ಹೇಳಿ ಮಾಡೋದು ಒಬ್ಬ ಶಿಷ್ಯ ಇರ್ತಾನೆ, ಹೇಳ್ಸ್ಕೊಂಡ್ ಮಾಡುವಂತ. ಆದ್ರೆ ಸ್ವಲ್ಪ ದಿವಸದಲ್ಲಿ ಗುರುಗಳ ಮನಸ್ಸಲ್ಲಿ ಏನಿರುತ್ತೆ, ಯಾವ ರೀತಿ ನಾ ಕೆಲಸ ಮಾಡ್ಬೇಕು ಅಂತ ಅರ್ಥಕೊಂಡು ಕೆಲಸ ಮಾಡುವಂತವನು ಅವನು ನಿಜವಾದ ಶಿಷ್ಯ. ಹಾಗೆ ಪ್ರಭುಪಾದರು ಹೇಳ್ತಾ ಇದ್ರು, ನನ್ನ ಹೃದಯದಲ್ಲಿರುವಂತ ಚಿಂತನೆಗಳನ್ನು ಅರಿತವನು ಈ ಜಯಾನಂದ ಪ್ರಭು ಅಂತ. ಹೀಗೆ ಜಯಾನಂದ ಪ್ರಭು ಕ್ಲಾಸ್ ಅಲ್ಲಿ
ಕೆಲವೊಮ್ಮೆ ಕ್ಲಾಸಲ್ಲಿ ಪ್ರವಚನ ಆಗ್ಬೇಕಾದ್ರೆ ಹೇಗೆ ಇಲ್ಲಿ ಅನೇಕ ಜನ ತೂಕಡಿಸ್ತಾ ಇದ್ದಾರೆ, ಅವಾಗ್ಲೂ ಪ್ರಭುಪಾದ್ರು ಇದ್ರಲ್ಲೂ ತೂಕಡಿಸ್ತಾ ಇದ್ರು. ಪ್ರಭುಪಾದ್ರು ತುಂಬಾ ಕ್ರೋಧಿತರಾಗೋರು. ಏನ್ ನಿದ್ರೆ ಮಾಡ್ತಾ ಇದ್ರ ಕ್ಲಾಸಲ್ಲಿ ಎದ್ದು ನಿಂತ್ಕೊಳ್ಳಿ, ಎಷ್ಟ್ ನಿದ್ರೆ ಮಾಡ್ತೀರಾ ಅಂತ ಬೈಯೋರು. ಆದ್ರೆ ಜಯಾನಂದ ಪ್ರಭು ಅಕಸ್ಮಾತ್ ತೂಕಡಿಸಿದ್ರೆ ಜಯಾನಂದ ಪ್ರಭುಪಾದ್ ಹೇಳ್ತಾ ಇದ್ರು, ಅವನು ವೈರಾಗ್ಯದಲ್ಲಿ, ಅವನು ಅಷ್ಟಸಾತ್ವಿಕ ವಿಕಾರದಲ್ಲಿ ಅವನು ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಪ್ರಭುಪಾದ್ರೆ ಗೊತ್ತಿತ್ತು, ಯಾಕಂತ ಹೇಳಿದ್ರೆ ಅವನು ತನ್ನದು ಅಂತ ಅವನೇನು ಕೆಲಸ ಮಾಡ್ತಾ ಇರಲಿಲ್ಲ. ಅವನ ಮನಸ್ಸು ಸದಾ ಇದೇ ಇರ್ತು, ಪ್ರಭುಪಾದನ ಹೇಗೆ ಸಂತೋಷ ಪಡಿಸ್ಬೇಕು. ಅದಂದ್ರೆ ಆದಾಯದಲ್ಲಿ ಏನು ಸ್ವಂತಕ್ಕೋಸ್ಕರ ಖರ್ಚು ತಿರ್ತಾರಲ್ಲ, ಏನೇ ಇದ್ರು ಎಲ್ಲವನ್ನೂ ಕೊಟ್ಬಿಡ್ತಾ ಇದ್ದ. ಅದ್ ಮಂದಿರ ನೋಡ್ಬಿಡ್ತಾರೆ, ಪ್ರಭುಪಾದರಲ್ಲಿ ನೋಡ್ಕೊಳಕ್ಕೆ ಅಂತಾನು ಪ್ರಭುಪಾದಿಗೆ ಸಮರ್ಪಣೆ ಮಾಡಿದ. ಹಗಲು ರಾತ್ರಿ ದುಡಿತಾ ಇದ್ದ, ಯಾವ್ದಕ್ಕೋಸ್ಕರ? ತನಗಲ್ಲ, ಮಂದಿರಕ್ಕೋಸ್ಕರ. ಆದ್ರಿಂದ ಅವನು ನಿಜವಾದ ಭಕ್ತ ಅವನು. ಅದರಿಂದ ಅವನು ತೂಕಡಿಸ್ತಾ ಇದ್ರು. ಅವನು ನಮ್ಮ ಹಾಗೆ ಆಲಸ್ಯದ ತೂಕಡಿಸ್ತಾ ಇಲ್ಲ ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ರು. ಒಮ್ಮೆ ಪ್ರಭುಪಾದ್ರಿಗೆ ಪ್ರಭುಪಾದ ಪ್ರವಚನ ಕೊಡ್ಬೇಕಾದ್ರೆ ಜಯಾನಂದ ಪ್ರಭು ಹೋಗಿ ಹೂಮಾಲೆ ಹಾಕಕ್ ಹೋಗ್ತಾರೆ, ಯಾರ ಪ್ರವಚನ ಹೂಮಾನ. ಆಗ ಅವರೆಲ್ಲೋ ಟ್ಯಾಕ್ಸಿ ಓಡಿಸಿ ಬಂದಿರ್ತಾರೆ, ಆ ಬಟ್ಟೆ ಎಲ್ಲ ಸ್ವಲ್ಪ ಗಲೀಜ್. ಪ್ರಭುಪಾದ ಕೇಳ್ತಾರೆ, ಪ್ರಭುಪಾದ ದಯವಿಟ್ಟು ಕ್ಷಮಿಸಿ, ನನ್ನ ಬಟ್ಟೆ ಎಲ್ಲ ಗ್ರೀಸ್ ಸ್ವಲ್ಪ ಕೊಳೆ ಇದೆ ಅಂತ. ಪ್ರಭುಪಾದ್ ಹೇಳ್ತಾರೆ, ತೊಂದ್ರೆ ಇಲ್ಲ, ಬಟ್ಟೆ ಕೊಳೆ ಇದ್ರು ಕೂಡ ನಿನ್ನ ಹೃದಯ ಏನಿದೆ ಸ್ವಚ್ಛವಾಗಿದೆ ಅಂತ. ಹೀಗೆ ಪ್ರಭುಪಾದ್ರು ಪ್ರತಿ ಸನ್ನಿವೇಶಗಳಲ್ಲಿ ಜಯಾನಂದ ಪ್ರಭುಗಳ ಗುಣಗಾನವನ್ನು ಮಾಡ್ತಾ ಇದ್ರು. ಅವರು ಕೂಡ ತುಂಬಾ ಆಸಕ್ತಿ ಇದ್ರು, ಯಾವಾಗ್ಲೂ ಕೀರ್ತನೆ ಮಾಡ್ತಾ ಇದ್ರು. ಅಷ್ಟು ಕೀರ್ತನೆ ಮಾಡ್ತಾ ಇದ್ರು, ಹಾಗೂ ತುಂಬಾ ಪ್ರಸಾದವನ್ನು ತಿಂತಾ ಇದ್ರು. ತುಂಬಾ ಪ್ರಸಾದ ತಿಂತಾ ಇದ್ರು, ಹಾಗೂ ಪ್ರಸಾದದ ವಿತರಣೆ ಕೂಡ ಮಾಡ್ತಾ ಇದ್ರು. ಅನಂತರ ಅವರು ಎಲ್ಲಾ ಸುತ್ತಮುತ್ತ, ಮಂದಿರ ಸುತ್ತಮುತ್ತ ಯಾರೆಲ್ಲ ಜನರಿದ್ದಾರೆ, ಅಂಗಡಿಗಳು, ಮತ್ತೆ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಎಲ್ಲರನ್ನ ಅವರು ಸ್ನೇಹಿತರನ್ನ ಮಾಡ್ಕೊಂಡ್ಬಿಟ್ಟಿದ್ರು. ಅಲ್ಲಿರೋ ಡ್ರಗ್ ಅಡಿಕ್ಟ್ಸ್ ಯಾರೆಲ್ಲ ಆ ಟೈಮಲ್ಲಿ ಸುಮಾರು ಹಿಂಪಿಗಳಿದ್ರು, ಅವರು ಕೂಡ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಅದರಿಂದ ಅವ್ರ ಏನಾದ್ರು ಮಂದಿರಕ್ಕೆ ಏನಾದ್ರು ಸಾಮಾನ್ ತರ ಕಳ್ಸಿದ್ರೆ ಅವ್ರ ಏನಕ್ಕೂ ದುಡ್ಡು ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ರು ಅಷ್ಟು ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ತರಕಾರಿ ತರಕ್ ಹೋದ್ರೆ ಅಲ್ಲಿ ಯಾರೋ ಫ್ರೆಂಡ್, ಇನ್ನೇನೋ ಸಾಮಾನ್ ತರಕ್ ಹೋದ್ರೆ ಅಲ್ಲಿ ಫ್ರೆಂಡ್ಸ್. ಅದರಿಂದ ಅವ್ರು ಆದಷ್ಟು ಫ್ರೀ ಆಗಿ ಎಲ್ಲಾನು ಏನೋ ಮಂದಿರಕ್ಕೆ ತರ್ತಾರೆ, ಯಾವ್ದು ದುಡ್ಡು ಕೊಟ್ಟು ತರ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಷ್ಟು ಮಟ್ಟಿಗೆ ಅವರು ಪ್ರಚಾರ ಮಾಡ್ತಾ ಇದ್ರು, ಹಾಗೂ ಎಲ್ಲರೂ ಸ್ನೇಹಿತರಾಗಿದ್ರು. ಸೊ ಒಮ್ಮೆ ಶಿಲ ಪ್ರಭುಪಾದ್ರಿಗೆ 1965 ಪ್ರಭುಪಾದ್ ಹೋಗಿದ್ದು. 1966 ಅಲ್ಲಿ ಇಸ್ಕಾನ್ ಸ್ಥಾಪನೆ ಆಯ್ತು. 1967 ಅಲ್ಲಿ ಅವ್ರಿಗೆ ಜಗನ್ನಾಥ್, ಬಲದೇವ್, ಸುಭದ್ರ ವಿಗ್ರಹಗಳು ಅವ್ರಿಗೆ ಸಿಗುತ್ತೆ. ಅಂದ್ರೆ ಯಾರೊಬ್ರು ಭಕ್ತಾದಿಗಳು ಅಲ್ಲಿ ಅಂಗಡಿಯಿಂದ ತಗೊಂಡ್ಬರ್ತಾರೆ, ಇದೇನಿದು ಗೊಂಬೆಗಳ ತರ ಕಾಣೋಕೆ ಗೊತ್ತಿರಲ್ಲ ಜಗನ್ನಾಥ್, ಬಲದೇವ್, ಸುಭದ್ರ. ಸೊ ಪ್ರಭುಪಾದ್ ಯಾವಾಗ ವಿಗ್ರಹಗಳನ್ನ ನೋಡ್ತಾರೆ, ದಂಡವತ್ ಹಾಕ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಇವರು ಸ್ವಯಂ ಕೃಷ್ಣ, ಬಲರಾಮ ಹಾಗೂ ಸುಭದ್ರ. ಹಾಗೂ ಪುರಿಯಲ್ಲಿ ರಥಯಾತ್ರೆ ಆಗುತ್ತೆ, ನಾವು ಇದೊಂದು ರಥಯಾತ್ರೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವಾಗ ಪ್ರಭುಪಾದ್ ಹೇಳ್ತಾರೆ ಇದನ್ನ ರಥಯಾತ್ರೆ ಮಾಡ್ಬೇಕು ಅಂತ, ಜಯಾನಂದ ಪ್ರಭು ಹೌದು ಮಾಡ್ಬೇಕು ಅಂತ ತುರಂತ ಅವ್ರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಅವ್ರ ಮನ್ಸಲ್ಲಿ ಏನಿತ್ತು, ಪ್ರಭುಪಾದ್ ಏನ್ ಹೇಳ್ತಾರೆ ಅದು ತುರಂತವಾಗಿ ಆಗ್ಬೇಕು, ಎಷ್ಟೇ ಶ್ರಮ ಇರ್ಲಿ ಮಾಡ್ಬೇಕು ಅಂತ ಹೇಳಿ. ಸೊ ಅವ್ರ ಏನ್ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ರು, ಆ ಎಲ್ಲಾ ವಿದ್ಯೆಯನ್ನು ರಥ ಮಾಡ್ಲಿಕ್ಕೆ ಉಪಯೋಗಿಸಿದ್ರು. ಸೊ ಮೊದಲ ಬಾರಿಗೆ ಜಗನ್ನಾಥನ ರಥಯಾತ್ರೆಯನ್ನು ಆಚರಣೆ ಮಾಡ್ಲಿಕ್ಕೆ ರಥವನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಹೊರದೇಶದಲ್ಲಿ ಜಯಾನಂದ ಪ್ರಭು. ಅವರೊಂದು ಹಳೆ ಟ್ರಕ್, ಅದೊಂದು ಲಾರಿದ ಟ್ರಕ್ ತಗೊಂಡು ಅದನ್ನೆಲ್ಲ ಆಲ್ಟರ್ ಮಾಡಿ, ಹೇಗೆ ಮೇಲಿನ ಗೋಪುರ ಮೇಲೆ ಕೆಳಗೆ ಹೋಗುತ್ತೆ. ಆವಾಗ ಜಯಾನಂದ ಪ್ರಭು ಅದು ಯೋಚನೆ ಮಾಡಿ ಒಂದ್ ಸಿಟಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಎಲ್ಲ ಸ್ವತಃ ಅದ್ರ ಸ್ಟೀರಿಂಗ್ ಎಲ್ಲಾ ಮಾಡಿ ರಥಯಾತ್ರೆಯನ್ನು ಆಚರಿಸ್ತಾರೆ. 1968 ಅಲ್ಲಿ ಮೊದಲ ರಥಯಾತ್ರೆ ಅನ್ನೋದು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ನಡೆಯುತ್ತೆ. ಸೊ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಸೊ ಅಲ್ಲಿದ್ದ ಮೇಯರ್ ಪರ್ಮಿಷನ್ ಕೊಡ್ತಾರೆ ರಥಯಾತ್ರೆ ಮಾಡ್ಲಿಕ್ಕೆ. ಅಂದ್ರೆ ಅಷ್ಟು ಮಟ್ಟಿಗೆ ಅವರ ಸಂಬಂಧ ಇತ್ತು ಎಲ್ಲರ ಜೊತೆ. ಈಗ ಅಲ್ಲಿ ವರ್ಣಯ ಸ್ವಯಂ ಅಲ್ಲಿ ಜಯಾನಂದ ಪ್ರಭು ಅಡಿಗೆ ಮಾಡ್ತಾ ಇದ್ರು. ಅವ್ರು ಎಲ್ಲಾದ್ರಲ್ಲ ಆಲ್ರೌಂಡರ್ ಇದ್ರು, ಅಡಿಗೆ ಮಾಡ್ತಾ ಇದ್ರು, ಪ್ರವಚನ ಕೊಡ್ತಾ ಇದ್ರು, ಹಾಗೂ ಫಂಡೈಸಿಂಗ್ ಮಾಡ್ತಾ ಇದ್ರು, ಮತ್ತೆ ಕನ್ಸ್ಟ್ರಕ್ಷನ್ ಕೆಲಸಗಳು ಮಾಡ್ತಾ ಇದ್ರು. ಎಲ್ಲಾ ರೀತಿಯ ಸೇವೆಗಳನ್ನು ಸಂಪೂರ್ಣವಾಗಿ ತಿಳಿದಿದ್ರು. ಅಂದ್ರೆ ಯಾವತ್ತೂ ಕೂಡ ಅವರು ತಾನು ಅಧ್ಯಕ್ಷನಾಗಬೇಕು ಅಂತ ಆಸೆ ಪಡ್ಲಿಲ್ಲ. ಅಧ್ಯಕ್ಷನಾಗ್ಲಿಕ್ಕೆ ಅವಕಾಶ ಕೊಟ್ಟರು ಕೂಡ ನನಗೆ ಅದೆಲ್ಲ ಸ್ಥಾನ ಬೇಡ ಅಂತ ಹೇಳಿ ಅವರು ತಿರಸ್ಕಾರ ಮಾಡಿದ್ರು.
ದಿವಸ ಸ್ಥಾನ ಮಾನ ಪೊಸಿಷನ್ ಬೇಕು ಅಂತ ತುಂಬಾ ಜನ ಒದ್ದಾಡ್ತಾರೆ. ಅಂದ್ರೆ ಇಲ್ಲಿ ಎಲ್ಲಾ ಗುಣಗಳು ಗೊತ್ತಿದ್ರು ಕೂಡ ನನಗೆ ಯಾವ್ದು ಅಧ್ಯಕ್ಷ ಸ್ಥಾನ ಬೇಡ, ಅದು ಅಧ್ಯಕ್ಷರಾಗ್ಲಿ, ಅವರ ಅಧೀನದಲ್ಲಿ ಸೇವೆ ಮಾಡ್ತೀನಿ ಅಂತ ಹೇಳಿ ಅವರು ಆ ನಮ್ರ ಭಾವನೆಯನ್ನು ಹೊಂದಿದ್ರು. ಹೀಗೆ ರಥಯಾತ್ರೆ ಆಚರಣೆ ಮಾಡ್ತಾ ಇದ್ರು. ಹಾಗೂ ಕೆಲವೊಮ್ಮೆ ರಥಯಾತ್ರೆ ಅವಾಗ ಶುರು ಆಗಿದ್ದು, ಪ್ರತಿ ವರ್ಷ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ರಥಯಾತ್ರೆಗಳಾಯ್ತು. ಕೆಲವೊಮ್ಮೆ ರಥಯಾತ್ರೆ ತಯಾರಿಕೆಯಲ್ಲಿ ತುಂಬಾ ರಾತ್ರಿ ಆಗ್ಬಿಡೋದು, ತುಂಬಾ ಹೊತ್ತಾಗಿ ಬಂದ್ರು ಕೂಡ ರಾತ್ರಿ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ. ಅದೇ ಜಯನಂದ ಪ್ರಭು ಒಬ್ಬರೇ ಎದ್ ನಿಂತ್ಕೊಂಡು ಜಪ ಮಾಡ್ಕೊಂಡಿರ್ತಾ ಇದ್ರು. ಅವ್ರು ಕೇಳಿದ್ರೆ ತುಂಬಾ ಲೇಟ್ ಆಗಿದಿಲ್ಲ ಮಲ್ಕು ಅಂತ ಹೇಳಿದ್ರೆ ನಾಳೆ ನೆಕ್ಸ್ಟ್ ರೌಂಡ್ಸ್ ಕಂಪ್ಲೀಟ್ ಮಾಡ್ಕೋಬಹುದು ಹೇಳಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾನು ಗುರುಗಳಿಗೆ ಪ್ರತಿಜ್ಞೆ ಮಾಡಿದೀನಿ, ನಾನು ಈ ದಿನ ಪ್ರತಿ ದಿವಸ 16 ಮಾಲೆ ಜಪ ಮಾಡ್ತೀನಿ ಅಂತ. ಆದ್ರಿಂದ ನನ್ನ ಒಂದು ಪ್ರತಿಜ್ಞೆ ನನ್ನ ಗುರುಗಳಿಗೆ ಪೂರೈಸಬೇಕು ಹೇಳಿ ಅವ್ರು ಅಷ್ಟು ಲೇಟ್ ಆದ್ರೂ ಕೂಡ ತಮ್ಮ 16 ಮಾಲೆಯನ್ನು ಜಪ ಮಾಡಿ ಅವರು ನಿಷ್ಠಾಗುತ್ತಾ ಇದ್ರು. ಹೀಗೆ ನಿಷ್ಠಾವಂತ ವ್ಯಕ್ತಿಗಳಾಗಿದ್ರು. ಕಾಲಕ್ರಮೇಣ ಅವರಿಗೆ ಬ್ಲಡ್ ಕ್ಯಾನ್ಸರ್ ಅನ್ನೋದು ಆಗತ್ತೆ. ಸೊ ಹೀಗೆ ಅವರು ಬ್ಲಡ್ ಕ್ಯಾನ್ಸರ್ ಆದಾಗ ತುಂಬಾ ಕ್ಷೀಣ ಆಗ್ಬಿಡ್ತಾರೆ, ದೇಹ ಎಲ್ಲ ಕ್ಷೀಣ ಆಗುತ್ತೆ. ಆದ್ರೂ ಕೂಡ ಯಾವುದೇ ರೀತಿಯ ದುಃಖ ಇಲ್ಲದೆ ಯಾವಾಗಲೂ ನಗುಮುಖವನ್ನು ಹೊಂದಿಕೊಂಡು ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ರು. ಮತ್ತೆ ಅಲ್ಲಿನ ಅಮೆರಿಕನ್ ಸರ್ಕಾರ ಯಾರಿಗೆ ಈ ತರದ ಆದಾಯ ಬೇರೆ ಇರೋದಿಲ್ಲ, ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಹಣ ಅನ್ನೋದು ಕೊಡುತ್ತೆ. ಆಗ ಅವ್ರಿಗೆ ಅಮೆರಿಕನ್ ಸರ್ಕಾರ $5,000 ಕೊಡ್ತಾರೆ. ಆಗ ಅವರು ಜಯನಂದ ಪ್ರಭು ಅಂತಾರೆ, ಹೆಂಗಿದ್ರು ನಾನು ಸಾಯ್ತೀನಿ, ಈ ಹಣ ಇಟ್ಕೊಂಡು ಏನ್ ಮಾಡ್ಬೇಕು, ಇದೆಲ್ಲ ಪ್ರಭುಪಾದ್ರು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಹಣವನ್ನು $5,000 ಏನ್ ಸಿಗುತ್ತೆ ಎಲ್ಲವನ್ನು ಶ್ರೀಲ ಪ್ರಭುಪಾದ್ರೆ ಕೊಡಕ್ ಹೋಗ್ತಾರೆ. ಪ್ರಭುಪಾದ್ ಮೊದ್ಲು ಇಲ್ಲ ಇಲ್ಲ ಬೇಡ ಬೇಡ ಅಂತ ಹೇಳ್ತಾರೆ. ಆದ್ರೂ ಅವ್ರು ಒತ್ತಾಯಿಸಲಿಲ್ಲ, ನೀವು ದಯವಿಟ್ಟು ಸ್ವೀಕಾರ ಮಾಡಿ, ಭಗವದ್ಗೀತೆಯ ಪ್ರಿಂಟಿಂಗ್ ಆಗ್ಬೇಕು, ದಯವಿಟ್ಟು ಇದನ್ನ ಸ್ವೀಕಾರ ಮಾಡಿ ಅಂತ ಪ್ರಭುಪಾದ್ರಿಗೆ $5,000 ಅವರು ಕೊಡ್ತಾರೆ. ಹೀಗೆ ಕಾಲಕ್ರಮೇಣ ಸೇವೆ ಮಾಡ್ತಾ ಮಾಡ್ತಾ 1966ಗೆ 28 ವರ್ಷ ಅಂತ ಹೇಳಿದ್ರೆ 1976 ಸುಮಾರು 38-31 ವರ್ಷ ಆ ಸಮಯ. ಸೊ ಒಂದು ದಿವಸ ಬೆಳಗ್ಗೆ ಮಂಗಳಾರತಿ ಸಮಯದಲ್ಲಿ ಶಂಖನಾದ ಊದುತ್ತೆ. ಆಗ ಇಲ್ಲಿ ಇವರು ರೂಮಲ್ಲಿ ಪ್ರಭುಪಾದ್ರದ್ದು ಕೃಷ್ಣ ಕೀರ್ತನ ಗಾನ ಷಡ್ಗೋಸ್ವಾಮಿ ಅಷ್ಟಕವನ್ನು ಪ್ರಭುಪಾದ ಹಾಡಿರೋದು ರೆಕಾರ್ಡ್ ಅಲ್ಲಿ ಕೇಳ್ತಾ ಇರ್ತಾರೆ. ಕೇಳ್ತಾ ಅವರು ದೇಹ ತ್ಯಾಗವನ್ನು ಮಾಡ್ತಾರೆ. ಹೀಗೆ 10-15 ವರ್ಷದಲ್ಲಿ ಜಯನಂದ ಪ್ರಭು ಅವರ ಕೊಡುಗೆ ಅಷ್ಟು ಅಸೀಮವಾಗಿತ್ತು. ಅವರ ಭಕ್ತಿ ಭಾವನೆ, ನಮ್ರ ಭಾವನೆ ಪ್ರಭುಪಾದ್ರು ಕೊಂಡಾಡಿದ್ರು, ಗುಣಗಾನ ಮಾಡಿದ್ರು. ಹೀಗೆ ಭಗವಂತನ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಗುರುಗಳ ಒಂದು ವಾಣಿಯನ್ನು ಕೇಳ್ತಾ ಅವರು ದೇಹ ತ್ಯಾಗವನ್ನು ಮಾಡಿದ್ರು. ಸೊ ಯಾವಾಗ ಶ್ರೀಲ ಪ್ರಭುಪಾದರಿಗೆ ವಿಷಯ ಗೊತ್ತಾಗುತ್ತೆ, ಪ್ರಭುಪಾದರು ಬೇರೆ ಕಡೆ ಇರ್ತಾರೆ, ಅವಾಗ ಪ್ರಭುಪಾದ ಪತ್ರದಲ್ಲಿ ಬರೀತಾರೆ, ಜಯನಂದ ಪ್ರಭು ನನ್ನ ಶ್ರೇಷ್ಠವಾದಂತಹ ಶಿಷ್ಯ, ಮೊದಲ ನನ್ನ ಭಗವದ್ಗೀತೆ ಪ್ರಿಂಟಿಂಗ್ಗೋಸ್ಕರ ಮೊದಲ ಡೊನೇಷನ್ ಕೊಟ್ಟಂತಹ ಶಿಷ್ಯ ಈ ಜಯಾನಂದ. $5,000 ಫಸ್ಟ್ ಡೊನೇಷನ್ ಭಗವದ್ಗೀತಾ ಪ್ರಿಂಟಿಂಗ್ ಗೋಸ್ಕರ ಕೊಟ್ಟಿರುವಂತಹದ್ದು, ತುಂಬಾ ಧನ್ಯವಾದಗಳು ಅಂತ ಅಲ್ಲಿ ಪ್ರಭುಪಾದ ಪತ್ರದಲ್ಲಿ ಬರೀತಾರೆ. ಹಾಗೂ ಹೇಳಿದ್ರು, ಇವನು ಭಗವಂತನ ಕೀರ್ತನೆ ಕೇಳ್ತಾ ಹೋಗಿರೋ ಕಾರಣ ನಿಶ್ಚಯವಾಗಿ ಅವನು ಮರಳಿ ಭಗವಂತನ ಧಾಮಕ್ಕೆ ಹೋಗಿರುತ್ತಾರೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ, ನಾನು ತುಂಬಾ ನಿನ್ನ ವಿರಹವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಪ್ರಭುಪಾದರು ಪತ್ರದಲ್ಲಿ ಬರೀತಾರೆ. ಹೀಗೆ ಜಯಾನಂದ ಪ್ರಭು ಮಹಾನ್ ಆಚಾರ್ಯರು ತಮ್ಮ ಒಂದು ಜೀವನ ಶೈಲಿಯಿಂದ ತೋರಿಸ್ಕೊಟ್ಟಿದ್ದಾರೆ, ಸಂಪೂರ್ಣ ಸಮಯ ನಾವು ಕೃಷ್ಣ ಭಕ್ತಿಯಲ್ಲಿ ತೊಡಗಿಸ್ಬೇಕು, ಅನ್ಯ ಚಿಂತನೆ ಇರಬಾರದು. ಇದೆಲ್ಲ 1976 ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು ಇವಾಗ? 50 ವರ್ಷ 45-50 ವರ್ಷ ಆಗಿರೋ ಸಮಯದಲ್ಲಿ. ಈ ಸಮಯದಲ್ಲೂ ಇಂಥ ಮಹಾನ್ ಭಕ್ತರು ಇದ್ದಾರೆ. ನಾವು ಹಾಗೆ ಭಕ್ತಿ ಮಾಡ್ಬೇಕು. ಅಂದ್ರೆ ನಾವು ರುಕ್ಮಿಣಿ ದೇವಿ ಕಥೆಗಳೆಲ್ಲ ಕೇಳ್ದಾಗ ಇದೆಲ್ಲ ಯಾವಾಗ ಆಗಿದ್ದು, ಯಾವ್ದೋ ಕಥೆ ಅಂತ ಅನ್ಬಿಟ್ಟು. ಸೊ ಅದು ಕೇವಲ ಕಥೆಗಳಲ್ಲ, ಇದು ಜೀವಾತ್ಮ ಹೀಗ್ ಮಾಡ್ಬೇಕು ಅಂತ ತೋರ್ಸ್ಕೊಡ್ಲಿಕ್ಕೆ ಲೀಲೆಗಳು ನಡೆದಿತ್ತು. ಹೀಗೆ ಭಕ್ತಾದಿಗಳು ಜೀವನ ನಡೆಸಿದ್ದಾರೆ. ಹಾಗೆ ನಾವು ಮುಂದಾಗಬೇಕು. ಕಷ್ಟಗಳಿದೆ, ಅನೇಕ ರೀತಿಯ ಕಷ್ಟಗಳು ಬರುತ್ತೆ, ದೈಹಿಕ ಕಷ್ಟಗಳು, ಮಾನಸಿಕ ಕಷ್ಟಗಳು, ಪರಿವಾರದ ಕಷ್ಟಗಳು ಎಲ್ಲ ಇರುತ್ತೆ. ಆದ್ರೆ ಅದಕ್ಕೆಲ್ಲ ನಾವು ಹಿಂಜರಿಬಾರ್ದು ಹಾಗೂ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂತಹ ಶ್ರೀಮಾನ್ ಜಯಾನಂದ ಪ್ರಭು ಅವರಿಗೂ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ವೈಷ್ಣವನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ನಮಗೆ ಕೃಷ್ಣ ಭಕ್ತಿನ ಪ್ರಧಾನ ಮಾಡಿ. ಕೃಷ್ಣ ಯಾರ ಕೈಲಿ ಇರ್ತಾನೆ? ಕೃಷ್ಣ ಭಕ್ತರ ಕೈಲಿ ಇರ್ತಾನೆ. ಯಾರು ಭಕ್ತರ ಕೃಪೆ ಅನ್ನೋದು ಸಿಗುತ್ತೆ ಅವರಿಗೆ ಕೃಷ್ಣ ಅನ್ನೋದು ಸಿಗ್ತಾನೆ. ಹರೇ ಕೃಷ್ಣ. ಜಯನಂದ ಪ್ರಭು ತಿರುಪತಿ ಮಹೋತ್ಸವ ಕಿ ಜಯ.